ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಗೀತಾ ಸೀರಿಯಲ್ನಲ್ಲಿ ಖಡಕ್ ವಿಲನ್ ಆಗಿ ನಟಿಸಿ ಸದ್ಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗೆಸ್ಟ್ ರೋಲ್ನಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುವಂತ ಭಾನುಮತಿ ಇದೀಗ ಹಾಟ್ ಅವತಾರವನ್ನ ತಾಳಿದ್ದಾರೆ. ಈಕೆಯ ಹಾಟ್ ಅವತಾರವನ್ನ ನೋಡಿ ಭಾನುಮತಿ ಅವರೇ, ನಿಮ್ಮ ವಯಸ್ಸೆಷ್ಟು, ಸೊ ನಿಮಗೆ ಮದುವೆ ಆಗಿದ್ಯಾ, ಮಕ್ಕಳಿದ್ದಾರಾ, ಹೀಗೆ ಸಾಕಷ್ಟು ಪ್ರಶ್ನೆಯನ್ನ ಆಕೆಯ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿರುವಂತಹ ಭಾನುಮತಿ ಅವರ ರಿಯಲ್ ಹೆಸರು ಏನು, ಆಕೆಗೆ ವಯಸ್ಸಾದ್ರೂ ಎಷ್ಟು, ಮದುವೆ ಆಗಿದ್ಯಾ, ಮಕ್ಕಳಿದ್ಯಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗೀತಾ ಸೀರಿಯಲ್ ನೋಡಿದವರು ಭಾನುಮತಿಯನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಮಗನೆದುರು ಒಳ್ಳೆಯವಳಾಗಿದ್ಕೊಂಡು ಕುತಂತ್ರವನ್ನೇ ಮಾಡ್ತಾ ವೀಕ್ಷಕರಿಗೆ ಕೊಲ್ಲುವಷ್ಟು ಕೋಪ ಬರುವಂತೆ ಮಾಡಿದ್ದಂತಹ ಭಾನುಮತಿ ಇದೀಗ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲೂ ಕೂಡ ಕಾವೇರಿಗೆ ಸಹಾಯ ಮಾಡೋಕ್ಕಂತಾನೆ ಬಂದಿದ್ದಾರೆ. ಸದ್ಯ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿ ಆಗಿರುವಂತಹ ಕನ್ನಡ ಕಿರುತೆರೆಯ ಭಾನುಮತಿ ಅಂತಾನೆ ಫೇಮಸ್ ಆಗಿರುವಂತಹ ಈಕೆಯ ಹೆಸರು ಶರ್ಮಿತಾ ಗೌಡ. ಇದೀಗ ಶೂಟಿಂಗ್ನಿಂದ ಬ್ರೇಕ್ ಅನ್ನ ತೆಗೆದುಕೊಂಡು ಮಾಲ್ಡೀವ್ಸ್ ಕಡೆ ಪ್ರಯಾಣವನ್ನ ಕೂಡ ಮಾಡಿದ್ದಾರೆ. ಕೇವಲ ಮಾಲ್ಡೀವ್ಸ್ಗೆ ಹೋಗಿ ಬಂದಿದ್ರೆ ಓಕೆ, ಆದ್ರೆ ಅಲ್ಲಿಂದ ಒಂದಷ್ಟು ಫೋಟೋಗಳನ್ನ ಕೂಡ ಶೇರ್ ಮಾಡಿದ್ದಾರೆ. ಇದಂತೂ ನೋಡಿದ್ರೆ ಎಲ್ರಿಗೂ ಕೂಡ ಹುಬ್ಬೇರಿಸುವಂತೆ ಮಾಡಿರುವಂಥದ್ದು. ಅದು ಕೂಡ ಪಡ್ಡೆ ಹುಡುಗರ ನಿದ್ದೆಯನ್ನ ಕೂಡ ಕೆಡಿಸಿದ್ದಾರೆ. ತೆಲುಗಿನ ಬ್ರಹ್ಮಮುಡಿ ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತಹ ಶರ್ಮಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್. ಇವರು ತಮ್ಮ ಶೂಟಿಂಗ್ ಸೆಟ್ನಲ್ಲಿ ಸಹ ಕಲಾವಿದರೊಂದಿಗೆ ರೀಲ್ಸ್ ಅನ್ನ ಮಾಡ್ತಾರೆ, ವಿಡಿಯೋವನ್ನ ಮಾಡ್ತಾರೆ. ಯಾವಾಗಲೂ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅದನ್ನ ಶೇರ್ ಮಾಡ್ತಾನೆ ಇರ್ತಾರೆ. ಸೀರಿಯಲ್ಗಳಲ್ಲಿ ಸದಾ ಸೀರೆ ಉಟ್ಟು ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಳುವಂತಹ ಶರ್ಮಿತಾ ಗೌಡ ರಿಯಲ್ ಲೈಫ್ನಲ್ಲಿ ಹೇಗಿದ್ದಾರೆ? ಹೀಗೆ ಸೀರೆ ಉಡ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ಈಕೆ ರಿಯಲ್ ಲೈಫಲ್ಲಿ ಮತ್ತಷ್ಟು ಹಾಟ್. ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ ಫೋಟೋಗಳನ್ನ ಹಂಚಿಕೊಂಡಿದ್ದು ಒಂದು ಬಮ್ ಶಾರ್ಟ್ ಆಗಿರ್ಬೋದು, ಕ್ರಾಪ್ ಟಾಪ್ ಆಗಿರ್ಬೋದು, ಅಥವಾ ಬಿಕಿನಿಯನ್ನು ಹಾಕ್ಕೊಂಡು ಸಖತ್ತು ಫೋಟೋ ಶೂಟನ್ನು ಮಾಡ್ಕೊಂಡಿದ್ದಾರೆ. ಮಾಲ್ಡೀವ್ಸ್ನಲ್ಲಿ ಶರ್ಮಿತಾ ನಿಯಾನ್ ಬಣ್ಣದ ಬಿಕಿನಿಯನ್ನು ಧರಿಸಿ ಬೀಚ್ ಮುಂದೆ ನಿಂತು ಬ್ಯಾಕ್ ಪೋಸನ್ನು ನೀಡಿದ್ದಾರೆ. ಈ ಪೋಸನ್ನು ನೋಡಿ ಫ್ಯಾನ್ಸ್ ಅಂತೂ ಫಿದಾ ಆಗಿದ್ದಾರೆ. ಒಂದಷ್ಟು ಜನ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಜನ ಬೆಂಕಿ, ಹಾಟ್, ಸ್ಟನ್ನಿಂಗ್, ಸೆಕ್ಸಿ, ಹೀಗೆಲ್ಲ ಒಳ್ಳೊಳ್ಳೆ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಮಾಲ್ಡೀವ್ಸ್ ಡೈರಿಯ ಮತ್ತೊಂದಷ್ಟು ಫೋಟೋಗಳನ್ನು ಶೇರ್ ಮಾಡಿ ಶರ್ಮಿತಾ ಡೆನಿಮ್ ಶರ್ಟ್ ಆಗಿರಬಹುದು, ಕ್ರಾಪ್ ಟಾಪ್ ಜೊತೆಗೆ ಶ್ರಗ್ನ ಕೂಡ ಧರಿಸಿದ್ದಾರೆ. ಇದರ ಜೊತೆಗೆ ಗಾಗಲ್ಸ್, ಹ್ಯಾಟ್ ಹಾಕಿ ಸ್ಟೈಲಿಶ್ ಆಗಿ ಲುಕ್ ಒಂದನ್ನ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ಈ ಎಲ್ಲಾ ಫೋಟೋ ನೋಡಿ ಅಭಿಮಾನಿಯೊಬ್ಬ, ಮೇಡಮ್ ನೀವ್ಯಾಕೆ ಇನ್ನೂ ಕಿರುತೆರೆಯಲ್ಲಿದ್ದೀರಾ? ನೀವು ಸಿನಿಮಾ ಹೀರೋಯಿನ್ ತರ ಇದ್ದೀರಿ, ಸಿನಿಮಾ ಟ್ರೈ ಮಾಡಿ. ಇನ್ನೂ ಕಿರುತೆರೆಯ ಖಡಕ್ ವಿಲನ್ ಆಗಿರುವಂತಹ ಭಾನುಮತಿಯ ನಟನೆಯನ್ನ ಕನ್ನಡಿಗರು ಮೆಚ್ಕೊಂಡಿದ್ದಾರೆ. ಮತ್ತೆ ಅವರನ್ನ ಕಿರುತೆರೆಯಲ್ಲಿ ನೋಡೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಅಂದ್ರೆ ಕನ್ನಡ ಸೀರಿಯಲ್ ಅಲ್ಲಿ ನೋಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಇರುವಂತಹ ಭಾನುಮತಿಯ ರಿಯಲ್ ವಯಸ್ಸು ಏನು ಅನ್ನುವಂಥದ್ದು ಬಹುಶಃ ನಿಮಗೆ ಕಾಡ್ತಾ ಇರ್ಬೋದು. ಸೊ ಹಾಗಾಗಿ ಮೊದಲಿನಿಂದಲೂ ಕೂಡ ಅಂದರೆ ಭಾನುಮತಿ ಪಾತ್ರದಲ್ಲಿ ಮಿಂಚ್ತಿರುವಂತಹ ಶರ್ಮಿತಾ ಗೌಡ ಮೂಲತಃ ಚಿಕ್ಕಮಗಳೂರಿನವರು. ಮೊದಲಿಂದಲೂ ಕೂಡ ಮಾಡಲಿಂಗ್ನಲ್ಲಿ ಅವರಿಗೆ ಸಖತ್ ಆಸಕ್ತಿ ಇತ್ತು. ಯಾಕಂತಂದರೆ ಆಕೆ ಇನ್ಸ್ಟಾವನ್ನು ನೋಡಿದ್ರೇ ಗೊತ್ತಾಗುತ್ತೆ ಆಕೆಗೆ ಏನು ಆಸಕ್ತಿ ಅಂತ. ಸೊ ಸ್ಟೈಲಿಶ್ ಆಗಿರ್ತಾರೆ. ಸೊ ಅಷ್ಟೆಲ್ಲ ಅನೇಕ ಅಂದರೆ ಇವರು 2016ರಲ್ಲಿ ಮಿಸ್ ಚಿಕ್ಕಮಗಳೂರಾಗಿ ಕೂಡ ಹೊರಹೊಮ್ಮಿದ್ರು. 2017ರಲ್ಲಿ ಮಿಸ್ ಕರ್ನಾಟಕ ಸ್ಪರ್ಧೆಯಲ್ಲೂ ಕೂಡ ರನ್ನರ್ ಅಪ್ ಆಗಿದ್ದಾರೆ. ಹಾಗಾದರೆ ಈಕೆಯ ವಯಸ್ಸು ಎಷ್ಟು ಅಂತ ನೋಡೋದಾದರೆ ಶರ್ಮಿತಾ ವಯಸ್ಸು 30 ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನೊಂದಷ್ಟು ಕಡೆಗಳಲ್ಲಿ ಈಕೆಗೆ 37 ವಯಸ್ಸು ಅಂತ ಕೂಡ ಹೇಳಿದ್ದಾರೆ. ಸೊ ಶರ್ಮಿತಾ ಗೌಡಗೆ ಈಗಾಗಲೇ ಮದುವೆ ಕೂಡ ಆಗಿದೆ. ಸ್ನೇಹಿತರೆ, ಒಂದು ಮಗು ಕೂಡ ಇದೆ. ಇವರು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಜೀವರಸಾಯನಶಾಸ್ತ್ರ ಅಂದರೆ ಬಯೋಕೆಮಿಸ್ಟ್ರಿಯಲ್ಲಿ MSc ಪದವಿಯನ್ನು ಕೂಡ ಪಡೆದಿದ್ದಾರೆ. ಸೊ ಧಾರಾವಾಹಿಗಾಗಲಿ ಅಥವಾ ಸಿನಿಮಾ ಖ್ಯಾತಿ ಹೆಚ್ಚಬೇಕು ಅಂತಂದರೆ ಅಲ್ಲಿ ವಿಲನ್ ಕೂಡ ಮುಖ್ಯ ಆಗಿರ್ತಾರೆ. ಸೊ ವಿಲನ್ ಉತ್ತಮವಾಗಿದ್ದರೆ ಸಿನಿಮಾ ಧಾರಾವಾಹಿ ಯಾವುದಾದ್ರೂ ಕೂಡ ಮೈಲೇಜನ್ನು ಪಡ್ಕೊಳ್ಳುತ್ತೆ. ಸೊ ಗೀತಾ ಧಾರಾವಾಹಿ ಖ್ಯಾತಿ ಹೆಚ್ಚಿಸೋದಕ್ಕೆ ಒಂದು ಕಡೆ ಶರ್ಮಿತಾ ಪಾತ್ರ ಕೂಡ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಸೊ 2018ರ ಮನೆಯೇ ಮಂತ್ರಾಲಯ ಧಾರಾವಾಹಿಯಲ್ಲೂ ಕೂಡ ಈಕೆ ವಿಲನ್ ಆಗಿ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಸ್ನೇಹಿತರೆ, ಸೊ ಹಾಗಾಗಿ ಈಕೆಗೆ ಸಖತ್ತು ಒಂದು ಟ್ವಿಸ್ಟ್ ಕೊಟ್ಟಿದ್ದೆ ಅಥವಾ ಬ್ರೇಕ್ ಕೊಟ್ಟಿದ್ದೆ ವಿಲನ್ ಪಾತ್ರ ಅಂತ ಹೇಳ್ಬೋದು. ಸೊ ಗೀತಾ ಧಾರಾವಾಹಿ ಅಂತ ಹೇಳ್ಬೋದು. ಹಾಗಾಗಿ ಗೀತಾ ಧಾರಾವಾಹಿಯಲ್ಲಿ ಎಷ್ಟೇ ಜನ ಈಕೆಗೆ ಒಂದು ಬೈಕೊಂಡ್ರೂ ಕೂಡ ಸೊ ಆಕೆಯ ಪಾತ್ರವನ್ನು ಅಷ್ಟೇ ಒಪ್ಕೊಂಡಿದ್ದಾರೆ. ಸೊ ಈಕೆಯನ್ನು ಎಷ್ಟೇ ಬೈದರೂ ಕೂಡ ಆಕೆಯ ಒಂದು
ನಟನೆ ಆಗಿರ್ಬೋದು ಅಥವಾ ಆಕೆಯ ಮಾತುಗಳಾಗಿರ್ಬೋದು, ಒಂದು ಕಡೆ ಬೈದರೂ ಕೂಡ ಅಷ್ಟೇ ಇಷ್ಟಪಟ್ಟಿದ್ದು ಇದೆ. ಆ ಒಂದು ಕಾರಣಕ್ಕೆ ಆ ಒಂದು ಸೀರಿಯಲ್ ಸಕ್ಸಸ್ ಕೂಡ ಆಗಿದೆ. ಸೊ ಕನ್ನಡ ಹಾಗೆ ತೆಲುಗು ಭಾಷೆಯ ಕಿರುತೆರೆ ಆಗಿರ್ಬೋದು, ಸಿನಿಮಾಗಳಲ್ಲಿ ಶರ್ಮಿತಾ ಗೌಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಸೊ ಹೀರೋಯಿನ್ ಥರ ಕಾಣಿಸ್ಕೊಳ್ತಾರೆ ಅಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಸಿನಿಮಾಗೆ ಹೋಗಿ ಹೀರೋಯಿನ್ ಆಗಿ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಶರ್ಮಿತಾ ಗೌಡ ಅವರು ತಮ್ಮ ಫಿಟ್ನೆಸ್ನಿಂದ ಏಜ್ ಇಸ್ ಅ ಜಸ್ಟ್ ನಂಬರ್ ಅನ್ನುವಂಥದ್ದನ್ನು ಪಕ್ಕಾ ಸಾಬೀತು ಮಾಡಿದ್ದಾರೆ. ಅಂದಹಾಗೆ ಶರ್ಮಿತಾ ಗೌಡ ಅವರಿಗೆ ಈಗಾಗಲೇ ಮದುವೆಯಾಗಿ ಮಗ ಕೂಡ ಇದ್ದಾರೆ. ಶರ್ಮಿತಾ ಗೌಡ ಅವರು ಟ್ರೆಡಿಷ್ನಲ್ಗಾಗಿರ್ಬೋದು, ವೆಸ್ಟರ್ನ್ ಡ್ರೆಸ್ ಯಾವುದಕ್ಕೂ ಕೂಡ ಸೈ ಸ್ನೇಹಿತರೆ. ಸೊ ಅಂದಹಾಗೆ ಶರ್ಮಿತಾ ಗೌಡ ಅವರಿಗೆ ವಯಸ್ಸಿನ ಬಗ್ಗೆ ಹೇಳೋದಾದರೆ 37 ಅಂತ ಸಾಕಷ್ಟು ಜನ ಹೇಳುವಂಥದ್ದು. ಸೊ ಒಂದಷ್ಟು ಜನ ಅಂದರೆ 35, 36, 37 ಹೀಗೆ ಸಾಕಷ್ಟು ವೇರಿ ಆಗ್ತಾನೆ ಇರುತ್ತೆ. ಜೊತೆಗೆ ಶರ್ಮಿತಾ ಗೌಡ ಅವರಿಗೆ 13 ವರ್ಷದ ಮಗ ಕೂಡ ಇದ್ದಾನೆ. ಸೊ ಇದುವರೆಗೂ ಶರ್ಮಿತಾ ಗೌಡ ಅವರು ತಮ್ಮ ಒಂದು ಪತಿಯ ಪರಿಚಯ ಎಲ್ಲೂ ಕೂಡ ಮಾಡಿಕೊಂಡಿಲ್ಲ. ಅಂದರೆ ಆತನ ಹೆಸರಾಗಿರ್ಬೋದು, ಏನು ಎತ್ತ, ಅವ್ರು ಏನು ಪ್ರೊಫೆಷನು, ಯಾವುದನ್ನು ಕೂಡ ಶರ್ಮಿತಾ ಗೌಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗಾಗಿ ಸದ್ಯಕ್ಕೆ ಆಕೆಯ ಬಗ್ಗೆ ಇರುವಂತಹ ಮಾಹಿತಿ, ಆಕೆಗೆ ಮದುವೆಯಾಗಿದೆ, ಮಗು ಕೂಡ ಇದೆ, ಜೊತೆಗೆ ಸೀರಿಯಲಲ್ಲಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಸೊ ಸ್ನೇಹಿತರೆ, ಗೀತಾ ಧಾರಾವಾಹಿಯಲ್ಲಿ ಭಾನುಮತಿ ಪಾತ್ರವನ್ನು ನೀವು ಇಷ್ಟಪಡ್ತಾ ಇದ್ರ, ಆಕೆ ಸ್ಕ್ರೀನಲ್ಲಿ ಬಂದಾಗ ನಿಮ್ಮ ಒಂದು ಅಭಿಪ್ರಾಯ ಏನಾಗಿತ್ತು? ಸಿಟ್ಟು ಬರ್ತಾ ಇತ್ತಾ, ಏನು ಎತ್ತ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.